ಏಷಃ ಪ್ರಾಣಃ ಜಾಯತೆ. ಆತ್ಮ ಮೀನ್ಸ್ ಆತ್ಮ, ದ ಬ್ರಹ್ಮನ್, ದ ಚೈತನ್ಯ ತತ್ವಂ. ಸೊ ಫ್ರಾಮ್ ಬ್ರಹ್ಮನ್ ಅಲೋನ್ ಪ್ರಾಣ ಈಸ್ ಬಾರ್ನ್. ಆ ಬ್ರಹ್ಮ ವಸ್ತುವಿನಿಂದ ಈ ಪ್ರಾಣ ಉತ್ಪತ್ತಿ ಆಗ್ಯದ. ದ ಡಿಟೇಲ್ಸ್ ಆರ್ ನಾಟ್ ಗಿವನ್ ಹಿಯರ್. ಅಲ್ಲಿ ಏನದ ಇದು ಒಳಗಿನ ಮಹತ್ವವಾದ ವಿಷಯಗಳನ್ನ ಇಲ್ಲಿ ಏನು ಕೊಡಕ್ ಹೋಗಿಲ್ಲ. ಹಂಗಾರೆ ನಾವು ಎಲ್ಲಿಂದ ತಗೋಬೇಕ್ರಿ ಅಂದ್ರೆ ಮತ್ತೆ ಬೇರೆ ಗ್ರಂಥಗಳಿಂದ ತಗೋಬೇಕು ನಾವು. ಆತ್ಮನಿಂದ ಪ್ರಾಣ ಉತ್ಪತ್ತಿ ಆಯ್ತು ಅಂತ ಉತ್ತರ ಹೇಳ್ತಾರ. ಆತ್ಮನಿಂದ ಉತ್ಪತ್ತಿ ಆತಂತ ಇಲ್ಲೇ ಹೇಳ್ರಿ ಅಂದ್ರೆ ಇಲ್ಲ, ಇಲ್ಲಿ ಏನ್ ಹೇಳಿಲ್ಲ. ಅದ ನಾವ್ ಎಲ್ಲಿ ತಗೋಬೇಕು ಅಂದ್ರೆ ಬೇರೆ ಗ್ರಂಥದಿಂದ ತಗೋಬೇಕು. ಯಾವ ಗ್ರಂಥ ರೀ ಅಂದ್ರೆ ತತ್ವಬೋಧ ಗ್ರಂಥದಿಂದ ತಗೋಬೇಕು. ನಾವು ನಮ್ಮ ಪರಂಪರೆಯೊಳಗ ನಮ್ಮ ಆರ್ಷ ವಿದ್ಯೆ ಆಗಲಿ ಅಥವಾ ಚಿನ್ಮಯ ವಿದ್ಯಾಲಯ ಚಿನ್ಮಯ ಪರಂಪರೆಯಲ್ಲಿ ಆಗಲಿ ಮೊದಲ ಪ್ರಾಥಮಿಕವಾಗಿ ನಾವೆಲ್ಲ ಇಲ್ಲಿ ವಿಚಾರ ಚಂದ್ರೋದಯ, ವಿವೇಕ ಚಿಂತಾಮಣಿ ನಿಜಗುಂಡ್ರದ ಅಭ್ಯಾಸ ಮಾಡೇವಿ. ಚಿಂತಾಮಣಿ, ವಿವೇಕ ಚಿಂತಾಮಣಿ, ಅಥವಾ ಕೆಲವು ಮಂದಿ ನಾವು ಇಲ್ಲೇ ವಿಚಾರ ಚಂದ್ರೋದಯ ಮಾಡೇವಿ. ಆ ವಿಚಾರ ಚಂದ್ರೋದಯ ಮಾಡಿದ್ರೆ ಇದು ತಿಳಿತದ. ಅಥವಾ ತತ್ವಬೋಧ ಅನ್ನುವಂಥದ್ದು ಒಂದು ಗ್ರಂಥದ ಪ್ರಾಥಮಿಕವಾಗಿ ಅದರಲ್ಲಿ ಎಲ್ಲ ವೇದಾಂತಿಕ ಪಾರಿಭಾಷೆಗಳಿಗೆ ಎಲ್ಲ ಅರ್ಥ ಹೇಳ್ಕೊಂತ ಹೋಗ್ಯಾರ. ಆ ಗ್ರಂಥದಲ್ಲಿ ಬರ್ತದ, ಅದನ್ನ ನಾವು ತಗೋಬೇಕಿಲ್ಲಿ. ಅಂಡ್ ಸಿ ದ ಡಿಟೇಲ್ಸ್ ದೇರ್ ಇನ್ ಆತ್ಮ ತತ್ವಬೋಧ. ಇನ್ ಬ್ರಹ್ಮನ್ ದೇರ್ ಇಸ್ ಎ ಯುನಿಕ್ ಪವರ್ ಕಾಲ್ಡ್ ಮಾಯಾಶಕ್ತಿ. ಆ ಬ್ರಹ್ಮನಲ್ಲಿ, ಆ ಬ್ರಹ್ಮನನ್ನ ಆಶ್ರಯಿಸಿಕೊಂಡು ಒಂದು ಶಕ್ತಿ ಇರ್ತದ. ಅದಕ್ಕೇನಂತಾರ್ರಿ? ಅದಕ್ಕೆ ಮಾಯಾಶಕ್ತಿ ಅಂತ. ಅದು ಹೆಂಗ ಅದ ರೀ? ಅದು ಅಂತೂ ಹೇಳಕ್ ಬರಂಗಿಲ್ಲ, ಅದು ಇಲ್ಲಂತೂ ಹೇಳಕ್ ಬರಂಗಿಲ್ಲ. ಅದ ಅಂತ ಹೇಳಿದ್ರ ಅದು ಏನಾಗ್ತದ? ಅದು ಬ್ರಹ್ಮನಂಗ ಸತ್ಯ ವಸ್ತು ಆಗ್ತದ. ಇಲ್ಲ ಅಂತ ಹೇಳಿದ್ರ ತೋರ್ಬಾರ್ದಾಗಿತ್ತು ತೋರ್ತದ. ಹಂಗಾರೆ ಅದು ಹೆಂಗದ ರೀ? ಅದು ಏನದ? ಅದು ಹೆಂಗದ ಅಂದ್ರ ಅದು ಸತ್ತು ಅಲ್ಲ, ಅದು ಅಸತ್ತು ಅಲ್ಲ. ಹಂಗಾರೆ ಎರಡದ್ರ ಮಿಶ್ರಣ ಏನ್ರಿ ಅದು? ಸದಸತ್ ಏನದು ನೋಡ್ರಿ. ಸತ್ ಅಂದ್ರ ಬೆಳಕಿದ್ದಂಗ, ಅಸತ್ ಅಂದ್ರ ಕತ್ಲಿದ್ದಂಗ. ಎರಡು ಕೂಡಿ ಅದಾವ ಅಂದ್ರೆ ಹೆಂಗ ಎರಡು ಕೂಡಿರಕ್ ಸಾಧ್ಯ? ಕತ್ಲಿ ಇದ್ದಲ್ಲೇ ಬೆಳಕಿಲ್ಲ, ಬೆಳಕಿದ್ದಲ್ಲೇ ಕತ್ಲಿಲ್ಲ. ಮತ್ ಹೆಂಗ ಅದಾವ್ರಿ ಅವು? ಅವು ಹೆಂಗ ಅದಾವಪ್ಪ ಅಂದ್ರ ಭಿನ್ನ ಸತ್ತಾದಾಗ ಅದಾವ್ರಿ ಅವು. ಏನ್ರಿ? ಭಿನ್ನ ಸತ್ತಾದಾಗ ಅದಾವ. ಒಂದು ಪಾರಮಾರ್ಥಿಕ ಸತ್ತ ಅದ, ಒಂದು ಪ್ರಾತಿಭಾಷಿಕ ಸತ್ತಾದಾಗ ಅದ. ವಿಚಾರ ಮಾಡ್ರಿ. ಕತ್ತಲು ಬೆಳಕು ಒಂದೇ ಕಡೆ ಒಂದೇ ಹೊತ್ನಾಗ ಇರಾಕ್ ಸಾಧ್ಯ ಐತೇನು? ಸಾಧ್ಯ ಇಲ್ರಿ. ಸಾಧ್ಯ ಇಲ್ಲ. ಭಿನ್ನ ಸತ್ತಾದಾಗ ಇರಾಕ್ ಸಾಧ್ಯ ಐತೇನ್ರಿ? ಭಿನ್ನ ಸತ್ತದಾಗ ಸಾಧ್ಯ ಐತ್ರಿ ಪೂರ್. ಸಮಾನ ಸತ್ತದಾಗ ಸಾಧ್ಯ ಇಲ್ಲ. ಭಿನ್ನ ಸತ್ತಾದಾಗ ಸಾಧ್ಯ ಅದ. ಯಾಕ್ರಿ? ಒಂದು ಉದಾಹರಣೆ ಹೇಳ್ರಿ ಅಂದ್ರ ವಿದ್ಯಾರಣ್ಯರು ಒಂದು ಉದಾಹರಣೆ ಹೇಳ್ತಾರೆ. ತಮ್ಮ ಪಂಚದಶಿಗಳು ಉದಾಹರಣೆ ಹೇಳ್ತಾರೆ. ರಾತ್ರಿ ನಾನು ಎಲ್ಲ ಊಟ ಭೋಜನ ಆದ ನಂತರ ನಾನು ಮನೆಗೆ ಕೊಡ್ಲಿಕ್ಕೆ ಹೋಗ್ತೇನೆ. ಆ ಒಂದು ಕೋಣೆ ಒಳಗೆ ಎಲ್ಲ ಕಂಪ್ಲೀಟ್ ಹಾಸಿಗೆ ಎಲ್ಲ ಹಾಸ್ತೇನೆ, ಮಚ್ಚರದಾನಿನೂ ಹಾಕ್ತೇನೆ, ಸೊಳ್ಳೆ ಬರಬಾರ್ದು ಅಂತ ತಿಳ್ಕೊಂಡು ದೀಪಾನು ಆರಿಸ್ತೇನೆ. ದೀಪ ಇದ್ರ ನಿದ್ದೆ ಬರಂಗಿಲ್ಲ ಅಂತ ದೀಪಾನು ಆರಿಸ್ತೇನೆ. ಅಲ್ಲಿ ಮನ್ಕೊಂಡು ಸ್ವಲ್ಪ ಹೊತ್ತಿಗೆ ನನಗ ಯಾವುದೋ ಒಂದು ಫಂಕ್ಷನ್ದಾಗ ನಾನು ಹೋಗಿ ಹಾಜರಾಗಿ ಇದ್ದಿದ್ದ ಆ ಫಂಕ್ಷನ್ ನೋಡಾಕತ್ತೇನಿ. ಅದ ಕನಸ್ನಾಗ ನನಗ್ ಬಿದ್ದೈತಿ, ಕನಸು ಬಿದ್ದೈತಿ. ನಾವ್ ಯಾವ ಕೊನೆಗೆ ಅದೇವ್ರಿ? ಈಗ ಮಾಡ್ಕೊಂಡೇವ್ರಿ, ಕತ್ತಲ್ ಕೊನೆಗೆ ಮಾಡ್ಕೊಂಡೇವಿ. ಆ ಕನಸನ್ನೇ ನೋಡೋ ಹೊತ್ನಾಗ ಅದು ಬೆಳಕೈತಲ್ಲ, ಬೆಳಕೈತಿಲ್ರಿ ಕನಸ್ನಾಗ. ಅದು ಫಂಕ್ಷನ್ ನಡೆದತ್ತಲ್ಲ, ಎಲ್ಲಾರು ಮಾಲಿ ಹಾಕಾಕತ್ತಾರ, ಸನ್ಮಾನ ಮಾಡಾಕತ್ತಾರ. ಆ ಬೆಳಕೈತಿಲ್ಲ ಅಲ್ಲಿ. ಆ ಬೆಳಕು ಏನದ? ಅದೇ ಹೆಂಗದ? ಆ ಬೆಳಕ್ ಹೆಂಗದ? ಮತ್ತೆ ಇಲ್ಲಿ ಹೊರಗೆ ಹೆಂಗ ಕತ್ಲೆ ಹೆಂಗದ? ಆ ಕ್ವಾಣಿ ಒಳಗ ಕತ್ಲೆ ಐತಿ, ಆ ಕ್ವಾಣಿ ಒಳಗ ಕತ್ಲೆ ಐತಿ, ಆ ಕನಸ್ನಾಗ ಬೆಳಕೈತಿ. ಎರಡು ಕೂಡದಾವಿಲ್ಲ ಅಲ್ಲಿ. ವಿಚಾರ ಮಾಡ್ರಿ. ಬಹಳ ಇಂಪಾರ್ಟೆಂಟ್ ಮಾತು ಇದು. ಆಕ್ಚುಲಿ ಸಂಶಯ ನಮ್ಗ ಬರ್ಬೇಕು. ಅದನ್ನ ವಿದ್ಯಾರಣ್ಯರು ಅಲ್ಲಿ ಸಂಶಯ ಎಬ್ಬಿಸಿ ಹೇಳ್ಯಾರ. ಅದನ್ನ ಇಲ್ಲಿ ಸಮಂಜಸ ಅಂತ ನಾ ತಗೊಳಕತ್ತೀನಿ ಇಷ್ಟೇ. ಮತ್ತೊಂದು ಏನ್ ವಿಶೇಷ ಏನಿಲ್ಲ. ಒಂದು ವ್ಯವಹಾರಿಕ ಪ್ರಾತಿಭಾಷಿಕ ಎರಡು ಕೂಡಿ ಪ್ರಾತಿಭಾಷಿಕ ಅಂತ ತಿಳ್ಕೊಂಡ್ಬಿಡ್ರಿ. ಅದೇನೋ ಏನದ, ಕನಿಷ್ಠ ಅಧಿಕಾರಿಗೆ 3 ಸತ್ತ ಮಾಡ್ಯಾರ, ಮಧ್ಯಮ ಅಧಿಕಾರಿಗೆ 2 ಸತ್ತ ಮಾಡ್ಯಾರ, ಉತ್ತಮ ಅಧಿಕಾರಿಗೆ ಒಂದೇ ಸತ್ತ. ಪಾರಮಾರ್ಥಿಕ ಸತ್ತ ಒಂದೇ ಅದ. ಇರ್ಲಿ, ನಾವು ಈಗ ಕನಿಷ್ಠಕ್ಕೆ ಬಂದು 3 ಸತ್ತ ಹೇಳ್ಕೊಂಡ್ರ ಪ್ರಾತಿಭಾಷಿಕ ಸತ್ತ ಅಂದ್ರ ಇದು ಕನಸಿನ ಪ್ರಪಂಚ. ವ್ಯವಹಾರಿಕ ಪ್ರಪಂಚ ಅಂದ್ರೆ ಈ ಜಾಗ್ರತವಾಗಿ ನಾವು ವ್ಯವಹಾರ ಮಾಡಕತ್ತೇವೆ ನೋಡ್ರಿ. ಇದೆಲ್ಲ ಏನದ ವ್ಯವಹಾರಕ್ಕೆ ಬರ್ತದೆ, ಇದು ವ್ಯವಹಾರಕ್ಕೆ ಸಿಗ್ತದೆ.
ನಾವು ಏನ್ ಮಾಡ್ತೀವಿ, ಇವನ್ನ 3 ಸತ್ತ ಮಾಡ್ತೀವಿ ಕನಿಷ್ಠ ಅಧಿಕಾರಿಗೆ. ಒಂದು ನೋಡಪ್ಪ, ಕನಸಿನಂತೆ ಇದೇನದ ಪ್ರಾತಿಭಾಸಿಕದ ತೋರ್ತೈತಿ, ಅದು ಎಚ್ಚರ ಆದ್ಮೇಲೆ ಇರುವುದಿಲ್ಲ. ಇನ್ನೊಂದೇನದ ತೋರ್ತೈತಿ, ಇದು ಇರ್ತದ, ನೀವತ್ತಿ ಗಳಿಸಿ ಇಟ್ಟಿದ್ದು ಬ್ಯಾಂಕ್ನಾಗ ಮತ್ ನಾಳೆ ಹೋಗಿ ತಗೋಬಹುದು ನೀವು ರೊಕ್ಕ, ವ್ಯವಹಾರಕ್ಕೆ ಬರ್ತೈತಿ. ಕನಸಿನಾಗಿನ ರೊಕ್ಕ ನಾಳೆ ಬೈದೆ ಎಜ್ಜ ಮ್ಯಾಗ ಬರೋದಿಲ್ಲ, ಇದು ಬರ್ತದ, ವ್ಯವಹಾರ ಆಗ್ತದ. ಆದ್ರೂ ಕೂಡ ಇದು ಕೂಡ ಒಂದು ಪ್ರಾತಿಭಾಸಿಕವೇ. ಇನ್ನು ಇರೋದೇನಂದ್ರ 3 ಕಾಲದಲ್ಲಿ ಬದಲಾವಣೆ ಆಗದೆ ಇರುವಂತಹದ್ದು ಸದ್ರೂಪ ಆದಂತ ಬ್ರಹ್ಮ ಚೈತನ್ಯ. ಹಂಗಾರ ಬ್ರಹ್ಮ ಚೈತನ್ಯ ಮತ್ತು ಪ್ರಾತಿಭಾಸಿಕ ಸತ್ತದಾಗಿರುವಂತ ಈ ಮಾಯ, ಇವೆರಡು ಕೂಡಿ ಇರ್ತಾವ ಅನ್ನಂಗ ಆತಲ್ಲ. ಭಿನ್ ಸತ್ತದಾಗ ಅದಾವು, ಅವು ಕೂಡಿ ಇರ್ತಾವ. ಸಮಸತ್ತಾದಾಗ ಕೂಡಿ ಇರಾಕ್ ಬರುವುದಿಲ್ಲ, ಭಿನ್ ಸತ್ತದಾಗ ಕೂಡಿ ಇರ್ಲಾಕೆ ಬರ್ತದ. ಫ್ರಮ್ ತತ್ವಬೋಧ and see the details there. In Brahman there is a unique power called Maya Shakti. ಆ ಬ್ರಹ್ಮನಲ್ಲಿ ಅದು ಸತ್ವವಲ್ಲ, ಅದು ಅಸತ್ವವಲ್ಲ, ಅದು ಸದಸತ್ವವಲ್ಲ. ಆ ಬ್ರಹ್ಮನಿಗೆ ಭಿನ್ನನೂ ಅಲ್ಲ, ಅದು ಅಭಿನ್ನನೂ ಅಲ್ಲ, ಅದು ಭಿನ್ನಾಭಿನ್ನನೂ ಅಲ್ಲ. ಅದು ಸಾವಯವನೂ ಅಲ್ಲ, ಅದು ನಿರವಯವನೂ ಅಲ್ಲ, ಅದು ಸಾವಯವ ನಿರವಯವನೂ ಅಲ್ಲ. ಈ ರೀತಿಯಿಂದ 9 ರೀತಿಯಿಂದ ಹೇಳಲಿಕ್ಕೆ ಬಾರದಂತ ಒಂದು ಅದ್ಭುತವಾದಂತ ಮಾಯಾಶಕ್ತಿ ಅದೆಲ್ಲದರಿ ಆ ಬ್ರಹ್ಮನನ್ನ ಆಶ್ರಯಿಸಿಕೊಂಡು ತೋರಾಗತ್ತದ. ಬಿನ್ ಸತ್ತಾದಾಗ ತೋರಾಗತ್ತದ. ಹುಚ್ಚ ಮಾಯಾಶಕ್ತಿ ಇಸ್ ಕಂಪೇರ್ ಟು ಛಾಯಾ. ಅದಕ್ಕೇನಂತಾರ? ಛಾಯಾ ಅಂತಾರ. ಆ ಮಾಯಾಶಕ್ತಿಗೆ ಛಾಯಾ ತಿಳಿಸಿಕೊಡುವಂತ ಕಲೆ ಇದು. ಮಾಯಾ 40 ವರ್ಷ ವೇದಾಂತ ಅಭ್ಯಾಸ ಮಾಡಿರ್ತಾರ, ಮಾಯಾ ಕೇಳಿದ್ರೆ ನಮ್ಗೆ ಗೊತ್ತಿಲ್ರಿ ಅಂತ. ಮಾಯಾ ಅಂದ್ರೆ ಗೊತ್ತಿಲ್ರಿ, ಮಾಯಾ ತಿಳಿಬೇಕಾಗ್ತದ. ಗೊತ್ತಿಲ್ಲ ಅಂತಂದ್ರೆ ಬಿಟ್ಟು ಹೋದಂದ್ರ ಮಾಯೆಯನ್ನ ತಿಳಿದ್ರೆ ಸತ್ಯ ಸಿದ್ಧಿ ಆಗ್ತದ್ರಿ. ಇಲ್ಲಿ ಮಾಯೆ ಅರಿತರೆ ಸತ್ಯ ಸಿದ್ಧಿ ಅಂತ ತಿಳ್ಕೊಂಡು ನಿಜಗೊಂಡ್ರು ತಮ್ಮ ವಿಚಾರ ವಿವೇಕ ಚಿಂತಾಮಣಿ ಒಳಗೆ ಒಂದು ಮಾತು ಹೇಳ್ತಾರೆ. ಅದನ್ನ ತಿಳಿಬೇಕ. ಮಾಯಾ ಬಿಡ್ರಿ, ಅದು ಇಲ್ಲದ್ದು ಅಂತ ಹೇಳ್ಯಾರ ನಮ್ಮ ಗುರುಗಳು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ ಅಂತ ಹೇಳ್ಯಾರ ಅಂತ ಹೇಳೋರು ಬಾಳ ಮಂದಿ ಅದ. 40 ವರ್ಷ 50 ವರ್ಷ ಶಾಸ್ತ್ರ ಹೇಳೋರು ಅದಾರ, ಆದ್ರೂ ಕೂಡ ಮಾಯಾ ತಿಳಿದಿಲ್ಲ ಅವ್ರು. ಮಾಯಾ ತಿಳಿಬೇಕಿದ್ರು. ಹೆಂಗ ತಿಳಿಬೇಕು? 9 ರೀತಿಯಿಂದ ಹೇಳಕ್ ಬರುದಿಲ್ಲ. ಇದು ಸತ್ವ ಅಲ್ಲ, ಅಸತ್ವ ಅಲ್ಲ, ಸದಸತ್ವ ಅಲ್ಲ. ಇದು ಭಿನ್ನ ಅಲ್ಲ, ಅಭಿನ್ನ ಅಲ್ಲ, ಭಿನ್ನ ಅಲ್ಲ. ಇದು ಸಾವಯವ ಅಲ್ಲ, ನಿರವಯವ ಅಲ್ಲ, ಸಾವಯವ ನಿರವಯವ ಅಲ್ಲ. ಮತ್ತೇನದರ ಇದು ಮಾಯಾಶಕ್ತಿ. ಇದು ಬ್ರಹ್ಮನನ್ನ ಆಶ್ರಯಿಸಿಕೊಂಡು ಅಭಿನ್ನ ಸತ್ತಾದಾಗ ತೋರ್ತದ. ಇದಕ್ಕಂತಾರ ಛಾಯಾ. ಛಾಯಾ ಅಂದ್ರೆ ಏನ್ರಿ? ನೆರಳು. ಈ ನೆರಳು ಅನ್ನೋದು ಕೂಡ ಏಕದೇಶೀಯ ಮಾತೈತಿ. ಅದನ್ನ ಹೇಳ್ತಾರ, ಮುಂದೆ ಹೇಳ್ತಾರ. ಈ ಸದ್ಯ ಛಾಯಾ ಅಂತ ತಿಳ್ಕೊಡ್ರಿ. ಛಾಯಾ ಅಂದ್ರೆ ನೆರಳು. ಈಗ ಒಂದ್ ಗಿಡ ಇರ್ತದ, ಆ ಗಿಡಕ್ಕೆ ಒಂದ್ ನೆರಳು ಇರ್ತತಿಲ್ರಿ. ಒಬ್ಬ ಮನುಷ್ಯ ಇರ್ತಾನ, ಮನುಷ್ಯನ ನೆರಳು ಇರ್ತತಿಲ್ರಿ. ಆ ನೆರಳಿಗೆ ಅನ್ಬೇಕು ಮಾಯಾ. ಶೇಡ್ ಆಫ್ ಎ ಟ್ರೀ ಆರ್ ಶೇಡ್ ಆಫ್ ಎನಿಥಿಂಗ್ ಈಸ್ ಕಾಲ್ಡ್ ಛಾಯಾ. ಯಾವುದೇ ಒಂದು ವಸ್ತುವಿನ ನೆರಳು, ಬರೀ ಗಿಡ ಅಂತಲ್ಲ, ಮನುಷ್ಯ ಅಂತಲ್ಲ, ಯಾವುದೇ ಒಂದು ವಸ್ತುವಿನ ನೆರಳು ಏನದಲ್ಲ, ಆ ನೆರಳಿಗೆ ಅನ್ಬೇಕು ಮಾಯಾ. ಅವ್ರು ಹೆಂಗ್ ಹೇಳ್ತಾರ ಹಂಗ ಹೋಗೋಣ ತಿಳಿತದ. ಇಲ್ಲ ಅಂದ್ರೆ ಮಾಯಾ ನಿಮಗೆ ಮತ್ತು ಒಗಟಾಗೆ ಉಳಿತದ. ಇರ್ಲಿ. ಇನ್ನ ಅಪ್ಪವ್ರು ಒಂದ್ ಸ್ವಲ್ಪ ಹೊರಗೆ ಬರ್ತಾರ, ಲೌಕಿಕ ಬಂದು ಹೇಳ್ತಾರ. ಕೆಲವು ಮಂದಿಗೆ ಛಾಯಾ ಅಂತ ಹೆಸರಿಟ್ಟಿರ್ತಾರ. ಏನಂತ ಹೆಸರಿಟ್ಟಿರ್ತಾರ? ಆ ಹುಡುಗಿಯಾರಿಗೆ ಹೆಸರಿಟ್ಟಿರ್ತಾರ ಛಾಯಾ. In fact, Surya Bhagavan has got 2 wives. One is ಛಾಯಾ, another is. ಈಗ ಸೂರ್ಯ ಭಗವಂತಗೆ 2 ಹೆಂಡರನ್ನ ಕಲ್ಪನಾ ಮಾಡ್ಯಾರ. ಒಬ್ಬಕ್ಕೆ ಹೆಸರು ಛಾಯಾ ಅಂತ, ಇನ್ನೊಬ್ಬಕ್ಕೆ ಹೆಸರು ಏನ್ರಿ? ಯಾರಿಗೆ ಗೊತ್ತೈತೆ? ಸೂರ್ಯನಿಗೆ 2 ಹೆಂಡ್ರು ಅಂತ. ಯಾರವ್ರು? ಒಬ್ಬಕ್ಕೆ ಛಾಯಾ, ಇನ್ನೊಬ್ಬಕ್ಕೆ ಹೆಸರೇನು? ಜ್ಯೇಷ್ಠ. ಮತ್ ಬೇರೆಯವ್ರು ಹೇಳ್ರಿ. ಅಲ್ಲೇ ಚಿಕ್ಕಿರಪ್ಪ ಅವ್ರ ಗುರುಗಳ ಸುವರ್ ಕಾಲ ಅಂತ ಏನೋ ಕೊಟ್ಟಾರ ನೋಡ್ರಿ. ಸುವರ್ ಕಾಲ, ಸುವರ್ ಚಾಲ ಅಂತ ಏನೋ ಕೊಟ್ಟಾರ. ಸುವರ್ ಕಾಲ ಅದು ಇನ್ನೂ 2 ಹೆಂಡ್ರು ಅಂತ ಕೊಟ್ಟಾರ. ಅದನ್ನ ನೋಡ್ರಿ. ಅದು ಒಂದು ಛಾಯಾ ಅನ್ನೋದು ಕ್ಲಿಯರ್ ಅದ, ಇನ್ನೊಂದು ಯಾಕೋ ಕ್ಲಿಯರ್ ಆಗ್ಬಾರ್ದು. ಬಿಕಾಸ್ ಒನ್ ಸೈಡ್ ಆಫ್ ದಿ ಸೂರ್ಯ ಭಗವಾನ್ ದೇರ್ ಇಸ್ ಅ ಲೈಟ್ ಅಂಡ್ ವೇರ್ ದೇರ್ ಇಸ್ ಅ ಅರ್ತ್ ಆನ್ ದ ಅದರ್ ಸೈಡ್, ವಾಟ್ ಈಸ್ ದೇರ್ ಛಾಯಾ ಈಸ್ ಆಲ್ಸೋ ದೇ.
ಅಂದ್ರೆ ಸೂರ್ಯನಿಗೆ ಎರಡು ಮುಖ ಅದ, ಒಂದ್ ಕತ್ಲೆ ಅದ, ಒಂದ್ ಕಡೆ ಬೆಳಕದ. ಆ ಕತ್ಲೆ ಇರುವುದಕ್ಕೆ ಛಾಯಾ ಅಂದಾರ, ಆ ಬೆಳಕು ಇರುವುದಕ್ಕೆ ಏನಂದಾರ ಸುವರ್ ಕಾಲ ಅಥವಾ ಸುವರ್ ಛಾಯಾ ಸುವರ್ ಛಲ ಅಂತ ಏನೋ ಹೆಸರು ಇಟ್ಟಾರ. ಛಾಯಾ is also there. What is nice after all? The night darkness is nothing but the chaya of the earth called by the Surya. ಏನು ಕತ್ಲೆ ಸೈಡ್ ಏನಂದ್ರೆ ಛಾಯಾ ಅಂದ್ರೆ ಏನಂತಂದ್ರೆ ಆ ನೈಟ್ ಡಾರ್ಕ್ನೆಸ್ ಈಸ್ ನಥಿಂಗ್ ಬಟ್ ದ ಛಾಯಾ ಆಫ್ ದ ಅರ್ತ್. ಆ ಪೃಥ್ವಿಯ ನೆಳ್ಳು ಎಲ್ಲಿ ಹಿಂದೆ ಬಿದ್ದದ, ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಎಲ್ಲಿ ಬಿದ್ದದ, ಆ ಪೃಥ್ವಿಯ ಇನ್ನೊಂದು ದಿಕ್ಕಿನಲ್ಲಿ, ಅದಕ್ಕಂತಾರ ಛಾಯಾ. ಅಂಡ್ ವಾಟ್ ಇಸ್ ದ ನೇಚರ್ ಆಫ್ ಡಾರ್ಕ್ನೆಸ್? ಆ ಒಂದು ಛಾಯೆಯ ಸ್ವರೂಪ ಏನ್ರಿ? ವಿಚಾರ ಮಾಡಿರಿ ಯಾರು? ನೆಳ್ಳು ಅಂತಿರಲ್ಲ, ಆ ನೆಳ್ಳದ ವಿಚಾರ ಮಾಡಿದ್ರೆ ನಾವು ಈ ರೀತಿ ವಿಚಾರನ ಮಾಡಿಲ್ಲ. ನಮಗೆ ಇದನ್ನ ಹೇಳಾಕ ಶಂಕರಾಚಾರ್ಯರೇ ಬರ್ಬೇಕು. ಅವ್ರು ಹೇಳ್ತಾರ ನೋಡ್ರಿ, ಎಷ್ಟು ಚಂದ ಹೇಳ್ತಾರ ಕೇಳ್ರಿ. ಹೆಂಗದರಿ ಇದು ನೆಳ್ಳು? ಅದ್ರ ಬಗ್ಗೆ ಸ್ವರೂಪ ಹೆಂಗದ ಅದು ನೆಳ್ಳು? ಸ್ವಲ್ಪ ವಿಚಾರ ಮಾಡ್ರಿ. ಡಾರ್ಕ್ನೆಸ್ ಈಸ್ ಎ ಯುನಿಕ್ ಥಿಂಗ್ ವಿ ಎಕ್ಸ್ಪೀರಿಯನ್ಸ್. ನಾವು ಅನುಭವ ಮಾಡ್ತೇವೆ, ಅದನ್ನ ಕತ್ಲೆಯನ್ನ ಅನುಭವ ಮಾಡ್ತೇವೆ. ಅದು ವಿಶೇಷದ. ಯುನಿಕ್ ಅಂದ್ರೆ ಏನ್ರಿ? ವಿಶೇಷದ, ವಿಚಿತ್ರದ. ಹಾಗೆ ಏನ್ ವಿಚಿತ್ರದ ಅದು? ಅದು ನಮ್ಮ ಅನುಭವ ಮಾಡ್ತೇವಿ, ಆದ್ರೆ ಅದು ವಸ್ತು ಅಲ್ಲ, ಅದನ್ನ ಹಿಡ್ಯಾಕ್ ಬರೋದಿಲ್ಲ ಏನ್ರಿ? ಅದನ್ನ ಹಿಡ್ಯಾಕ್ ಬರೋದಿಲ್ಲ, ತೋರ್ತದ. ಅದು ಹಿಡ್ಯಾಕ್ ಬರೋದಿಲ್ಲ. ಕಣ್ಣಿಗೆ ಕಾಣೋದಾರ ಬಿಡೋದಿಲ್ಲ, ಹಿಡ್ಯಾಕ್ ಹೋದ್ರೆ ಸಿಗುವುದಿಲ್ಲ. ಹೌದು, ವಿಚಾರ ಮಾಡಿರಲ್ರಿ ನಾವು ಇದನ್ನ? ವಿಚಾರ ಮಾಡ್ರಿ. ವೇದಾಂತ ವಿಚಾರ ಪ್ರಧಾನದ. ವೇದಾಂತ ಹೆಂಗದರಿ? ವಿಚಾರ ಪ್ರಧಾನದ. ಇಲ್ರಿ, ನಾವು ವಿಚಾರ ಮಾಡೋದು ಬಿಟ್ಟೇವಲ್ರಿ, ಬಾಳ ದಿನ ಆತು. ಲಗ್ನ ಆಗೋತ್ಲೆ ವಿಚಾರ ಮಾಡೋದು ಬಿಟ್ಟೇವಿ ಅಂತೀರೇನು? ವಿಚಾರ ಮಾಡೋದು ಬಿಟ್ಬಿಟ್ಟಿವಿ ನಾವು, ಯಾಕಂದ್ರೆ ಲಗ್ನ ಆಗುತ್ತೆ, ಆ ಸೆಕ್ಷನ್ ನಮ್ದು ಬಂದ್ ಆಗೈತಿ. ಎಲ್ಲ ವಿಚಾರ ಮಾಡಬೇಕಾಗ್ತದೆ. ವಿಚಾರೇಣ ಅವಿಚಾರ ಕೃತೇಣ ಬಂಧ ವಿಚಾರೇಣ ನಿವರ್ತತೆ. ಅವಿಚಾರದಿಂದ ಬಂದಂತ ಬಂಧ ವಿಚಾರದಿಂದ ನಿವೃತ್ತಿ ಆಗ್ತದೆ. ನಾವಿಲ್ರಿ ವಿಚಾರ ಮಾಡೋದು ಬಿಟ್ಟೇವಂದ್ರೆ ಇನ್ಮ್ಯಾಗರ ಮಾಡ್ರಿ ಅಂತಾರ ಅವ್ರು. ಇನ್ಮ್ಯಾಗರ ಮಾಡ್ರಿ ಏನಪ್ಪಾ ಅಂದ್ರ, ಈ ಕತ್ಲೆ ಹೆಂಗದ ಅಂದ್ರ ತೋರ್ತದ, ಹಿಡ್ಯಾಕ್ ಹೋದ ಕೈ ಸಿಗುದಿಲ್ಲ. ನಾಟ್ ಎ ಸಬ್ಸ್ಟೆನ್ಸ್ ವಿ ಕ್ಯಾನ್ ಹ್ಯಾಂಡಲ್. ನಾವು ಹಿಡಿಯುವಂತ ವಸ್ತು ಅಲ್ಲ. ಡಾರ್ಕ್ನೆಸ್ ಈಸ್ ಸಮಥಿಂಗ್ ಎಕ್ಸ್ಪೀರಿಯನ್ಸ್ಡ್ ಏನ್ರಿ? ಅನುಭವ ಮಾತ್ರ ಬರ್ತದೆ, ಹಿಡ್ಯಾಕ್ ಹೋದ್ರೆ ಕೈ ಸಿಗುದಿಲ್ಲ. ಶೇಡ್ ಈಸ್ ಅ ಡಾರ್ಕ್ನೆಸ್, ಇಟ್ ಈಸ್ ಸಮಥಿಂಗ್ ದಟ್ ವಿ ಎಕ್ಸ್ಪೀರಿಯನ್ಸ್. ವಾಟ್ ಈಸ್ ದ ಪ್ರೂಫ್? ಇದಕ್ಕೆ ಏನಪ್ಪಾ ಸಾಕ್ಷಿ ಏನು? ಪ್ರೂಫ್ ಏನು? ವಿ ಎಕ್ಸ್ಪೀರಿಯನ್ಸ್ ಮೀನ್ಸ್ ವಿ ವಾಟ್ ಪ್ರೂಫ್ ಯು ರಿಕ್ವೈರ್? ಏನ್ ಪ್ರೂಫ್ ಬೇಕಪ್ಪ ನಿನಗ? ಇಫ್ ಯು ಡೋಂಟ್ ಎಕ್ಸ್ಪೀರಿಯನ್ಸ್ ದ ವೆರಿ ವರ್ಡ್ ಡಾರ್ಕ್ನೆಸ್ ವುಡ್ ನಾಟ್ ಕಮ್ ಇನ್ ಅವರ್ ಡಿಕ್ಷನರಿ. ನಮ್ಮ ಅನುಭವಕ್ಕೆ ಬಂದಿಲ್ಲ ಅಂದ್ರೆ ನಮ್ಮ ನಿಘಂಟಿನಲ್ಲಿ ಈ ಶಬ್ದ ಬರ್ತಿದ್ದಿಲ್ಲ. ನೋಡ್ರಿ, ನೆರಳ ನಮ್ಗೆ ಅನುಭವಕ್ಕೆ ಬರ್ತದೆ, ಕತ್ತಲೆ ನಮ್ಮ ಅನುಭವಕ್ಕೆ ಬರ್ತದೆ, ಅದು ಹಿಡ್ಯಾಕ್ ಹೋದ್ರೆ ಕೈ ಸಿಗುದಿಲ್ಲ. ವಿಚಾರ ಮಾಡಿಲ್ಲ ನಾವು. We have the word darkness because we have experienced, but we can never prove darkness as an existent substance. ನಮ್ಮ ಅನುಭವಕ್ಕೆ ಬರ್ತದ, ಆದ್ರೆ ಅದನ್ನ ಹಿಡ್ಯಾಕ್ ಹೋದ್ರೆ ಕೈ ಸಿಗುದಿಲ್ಲ. ಅದು ಇದ್ದ ವಸ್ತು ಏನೋ ಇಲ್ಲದ ವಸ್ತು ಅಂತಂದ್ರ, ಅದು ಇದ್ದ ವಸ್ತು ಆದ್ರೆ ಹಿಡ್ಯಾಕ್ ಬರ್ಬೇಕಾಗಿತ್ತು, ಇಲ್ಲದ ವಸ್ತು ಆತಲ್ಲ. We can never prove darkness as an existent substance. ನೀವು ಇವತ್ತಲ್ಲ, ಇನ್ನೂ ಒಂದು ತಿಂಗಳ ಟೈಮ್ ತಗೊಳ್ರಿ. ಕತ್ಲೆ ಐತೋ ಇಲ್ಲೋ ಹೇಳ್ರಿ. ನಮ್ಗೆ ಯಾರು ಹೇಳ್ತೀರಿ? ಟೈಮ್ ತಗೊಳ್ರಿ. ಕತ್ಲೆ ಇಲ್ಲದ ವಸ್ತುನೋ ಇದ್ದ ವಸ್ತುನು? ಕತ್ಲೆ ಇದ್ದ ವಸ್ತುನು ಇಲ್ಲದ ವಸ್ತು? ಐತಿ ಅಂತ ಹೇಳಿದ್ರೆ ಅದು ಕೈಗೆ ಸಿಗ್ಬೇಕಾಗಿತ್ತು, ಇಲ್ಲ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣಬಾರ್ದಾಗಿತ್ತು. ಆದ್ದರಿಂದ ಇದು ಐತಿ ಅಂತೂ ಹೇಳಕ್ ಬರಂಗಿಲ್ಲ, ಇಲ್ಲಂತೂ ಹೇಳಕ್ ಬರಂಗಿಲ್ಲ, ಐತಿ ಇಲ್ಲ ಅಂತೂ ಹೇಳಕ್ ಬರಂಗಿಲ್ಲ, ಸಾವಯವ ನಿರವಯ ಹೇಳಕ್ ಬರಂಗಿಲ್ಲ, ಸಾವಯವ ಆಮೇಲೆ ಭಿನ್ನ ಅಭಿನ್ನ ಅಂತೂ ಹೇಳಕ್ ಬರಂಗಿಲ್ಲ. ಇಫ್ ಯು ಗೋ ನಿಯರ್ ದ ಡಾರ್ಕ್ನೆಸ್ ಅಂಡ್ ಪಿಕ್ ಅಪ್, ಯು ಡೋಂಟ್ ಫೈಂಡ್ ಎನಿಥಿಂಗ್. ಕತ್ತಲ್ಲ ಹೋಗ್ರಿ, ಕೈ ಹಾಕ್ರಿ, ಕೈಗೆ ಏನ್ ಸಿಗ್ತದೆ ನಿಮ್ಗ? ಏನು ಸಿಗುದಿಲ್ಲ. Therefore, darkness comes under existent category or non-existent category. ಈ ಕತ್ಲೆ ಅನ್ನೋದು ಇದ್ದ ವಸ್ತುಗಳಲ್ಲಿ ಅದು ಒಂದು ಆ ಶ್ರೇಣಿಗೆ ಬರ್ತದೋ, ಇನ್ನು ಇರದೇ ವಸ್ತು ಒಳಗ ಶ್ರೇಣಿಗೆ ಬರ್ತದ್ರಿ? ಹೇಳ್ರಿ. ಇಫ್ ಯು
ಯು ಕ್ಯಾನಾಟ್ ಸೇ, ಹೇಳಕ್ ಬರೋದಿಲ್ಲ. ಯಾಕೆ ಹೇಳಕ್ ಬರೋದಿಲ್ಲ? ಇಫ್ ಇಟ್ ಇಸ್ ಎಕ್ಸಿಸ್ಟೆಂಟ್, ಬಿಕಾಸ್ ದೇರ್ ಇಸ್ ನಥಿಂಗ್ ಕಾಲ್ಡ್ ಡಾರ್ಕ್ನೆಸ್. ಅದು ಐತೆ ಅಂದ್ರ ಕೈ ಸಿಗಬೇಕಾಗಿತ್ತು, ಹಿಡಿದದನ್ನ ಹಿಡಿಯಾಕ್ ಬರೋದಿಲ್ಲ. ದೇರ್ ಫಾರ್ ಎಕ್ಸಿಸ್ಟೆನ್ಸ್ ಯು ಕ್ಯಾನಾಟ್ ಸೇ, ಅದರಿಂದ ಅದು ಐತಿ ಅನ್ನಕ್ ಬರಂಗಿಲ್ಲ. ಇಲ್ಲ ಅದು ಇಲ್ಲ ಅಂತ ಹೇಳ್ಬಿಡ್ರಿ, ಇಲ್ರಿ ಕತ್ಲ ಅನ್ನೋದು ಇಲ್ಲ ಇಲ್ಲ ಅಂತ ಹೇಳ್ರಿ, ಹಂಗಾರ ಅನ್ನಕ್ ಬರ್ತೈತಿ ಅಂತ ನೋಡ್ರಿ. ಹಂಗೂ ಅನ್ನಕ್ ಬರೋದಿಲ್ಲ. ಯಾಕೆ ಅನ್ನಕ್ ಬರೋದಿಲ್ಲ? ಕಾಣ್ತತಿ, ಕಾಣ್ತತ್ರಿ. ಕಾಣ್ತತಿ. ಯು ಕೆನಾಟ್ ಸೇ ಇಟ್ ಈಸ್ ನಾನ್ ಎಕ್ಸಿಸ್ಟೆನ್ಸ್, ಅದು ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ದ್ಯಾಟ್ ಆಲ್ಸೋ ಯು ಕೆನಾಟ್ ಸೇ ಬಿಕಾಸ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್. ಅದು ನಿಮ್ಗೆ ಅನುಭವಕ್ಕೆ ಬರಾಗತ್ತದ. ಅನುಭವಕ್ಕೆ ಬಂದಿದ್ದು ಇಲ್ಲ ಅಂತ ಹೆಂಗಂತೀರಿ? Not only experiencing darkness covers the object also. Things in darkness are not experienced by us. ನೋಡ್ರಿ, ಅದು ಅನುಭವಕ್ಕೆ ಬಂದಿಲ್ಲ, ಕತ್ಲ ಇರ್ಲಿ. ಇನ್ನೊಂದು ಮಾತಂತಾರ, ಅದು ಏನ್ ಮಾಡೈತಂದ್ರ ಕತ್ತಲದಲ್ಲಿ ಇದ್ದಂತ ವಸ್ತುಗಳನ್ನ ಮುಚ್ಚಿ ಹಾಕೈತಿ. ಅಲ್ಲಿದ್ದಂತ ವಸ್ತುಗಳನ್ನ ಅದು ನಮಗೆ ತೋರ್ದಂಗ ಮಾಡೈತಿ. ಯಾಕೆ ಹಂಗ ಮಾಡೈತಿ? ಅದು ಏನ್ ಮಾಡ್ತೈತ, ಅದು ಸ್ವಭಾವ ಏನಾಗ್ತೈತೆ ಅಂದ್ರೆ ಮುಚ್ಚಿ ಹಾಕುವಂತ ಸ್ವಭಾವ ಐತದ. ಅದ್ರ ಸ್ವಭಾವ ಹೆಂಗೈತಿ, ಸ್ವರೂಪ ಅಂದ್ರ ಅದು ಮುಚ್ಚಿ ಹಾಕ್ತದ. ಡಾರ್ಕ್ನೆಸ್ ಕವರ್ಸ್, therefore we cannot say it is non existent. ಅದು ಇಲ್ಲ ಅಂದ್ರೆ ಅಲ್ಲಿ ನಮಗೆ ಇದ್ದಂತ ವಸ್ತುಗಳು ಕಾಣಬೇಕಾಗಿತ್ತಲ್ಲ, ಅದು ಮುಚ್ಚಿ ಹಾಕುವ ಸ್ವರೂಪ ಐತದ. ಅದು ಮುಚ್ಚಿ ಹಾಕೈತಂದ್ರೆ ಅದು ಐತಿ ಅಂತ. ಅದು ಐತಿ ಅಂತ ಹೇಳಕ್ ಬರಂಗಿಲ್ಲ, ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಸೊ ಯು ಕೆನಾಟ್ ಸೇ ಇಟ್ ಈಸ್ ಎಕ್ಸಿಸ್ಟೆಂಟ್. ಇಲ್ಲ ಅಂತ ಹೇಳಿದ್ರೆ ಒಂದ್ರ ಸಿಕ್ಕೋತೀವಿ, ಐತಿ ಅಂತ ಹೇಳಿದ್ರೆ ಒಂದ್ರಾಗ ಸಿಕ್ಕೋತೈತಿ. ಐತಿ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಕತ್ತಲೆ ಮತ್ತು ಈಗ ಐತಿ ಅಂದ್ರೆ ಅದು ಬೆಳಕಿನ ಸ್ವರೂಪ ಆತು, ಇಲ್ಲ ಅಂದ್ರೆ ಅದು ಕತ್ತಲೆ ಸ್ವರೂಪ ಆತು. ಐತಿ ಇಲ್ಲ ಅಂದ್ರೆ ಕತ್ತಲೆ ಬೆಳಕು ಎರಡು ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತ ಐತಲ್ರಿ ಬಿನ್ಸತ್ತದಾಗಿರಾಕ್ ಸಾಧ್ಯ ಅದ. ವಿಚಾರ ಮಾಡ್ರಿ. ನಾವ ವಿಚಾರ ಮಾಡಿ ನಿಮ್ ಕಡೆಯಿಂದ ತೆಗಿಸ್ಬೇಕಾಗಿತ್ತು. ನಾ ಎಷ್ಟೋ ಸಲ ಹೇಳೇನಿ, ಆದ್ರೂ ಕೂಡ ಈ ವಿಷಯ ಏನದ ಸ್ವಲ್ಪ ವೇದಾಂತದ ಕಠಿಣ ವಿಷಯ. ಅದಕ್ಕೆ ನಾನು ಏನ್ ಮಾಡಿದೆ, ಎಲ್ಲ ಹೇಳ್ಕೊಂತ ಹೋಗ್ಬಿಟ್ಟೆ. Therefore darkness comes under a seemingly category existent. ಅದಕ್ಕೆ ಅವ್ರು ಏನ್ ಮಾಡ್ಬಿಟ್ರು ವೇದಾಂತಿಗಳಂದ್ರ, ಈ ಮಾಯಾ ಅಥವಾ ಈ ಮಿಥ್ಯಾ ವಸ್ತು ಏನದ, ಇದಕ್ಕೆ ಏನಂದ್ರ ಅವರು ಮಿಥ್ಯಾ ಅಂತ ಕರೆದ್ಬಿಟ್ರು. ಮಿಥ್ಯಾ ಅಂದ್ರೆ ಏನಂದ್ರ ಅದು ಕಣ್ಣಿಗೆ ಕಾಣ್ತೈತಪ್ಪ, ಆದ್ರೆ ಇಲ್ಲ. ಏನ ಕಣ್ಣಿಗೆ ತೋರ್ತೈತಿ, ಅದು ಇಲ್ಲದ ವಸ್ತು, ಅದಕ್ಕೆ ಮಿಥ್ಯಾ. ಮಿಥ್ಯಾ ಅಂದ್ರೆ ಏನಂದ್ರ ಅದು ಕಣ್ಣಿಗೆ ಕಾಣ್ತದ, ಅದು ಇಲ್ಲ. ತೋರ್ತದ ಆದ್ರೆ ಇಲ್ಲದೆ ತೋರ್ತದೆ. ತೋರ್ಬೇಕಾದ್ರೆ ಅದಕ್ಕೆ ಸತ್ತ ಬೇರೆಯವ್ರ ಕಡೆಯಿಂದ ಕೈಗಳ ತಗೊಂಡು ತೋರ್ತದ, ಆತ್ಮನಿಂದ ಸತ್ತ ಪಡೆದುಕೊಂಡು ತೋರ್ತದ. ಹಿಂಗ ಅದಕ್ಕೆ ಮಿಥ್ಯಾ ಅನ್ನೋ ಶಬ್ದಕ್ಕೆ ಅರ್ಥ ಇದೆ. ಸೊ ಡಾರ್ಕ್ನೆಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಿಥ್ಯಾ. ಮಿಥ್ಯಾ ಅನ್ನೋದು ತಿಳಿಬೇಕಂದ್ರೆ ಕತ್ಲೆ ತಿಳ್ಕೊಡ್ರಿ. ಮೊದಲ ಕತ್ತಲೆ, ಅಜ್ಞಾನ, ಅವಿದ್ಯೆ ಅಲ್ಲಿ ಬರ್ತೈತ ಮುಂದೆ. ಕತ್ತಲೆಯನ್ನು ಉದಾಹರಣೆ ಕೊಟ್ಟು ತಿಳಿಸಿದ್ರು. ಈಗ ಮಾಯಾ ಹೆಂಗ ಐತಿ ಅಂದ್ರೆ ಕತ್ತಲೆ ಇದ್ದಂಗ ಐತಿ ಅಂತ ತಿಳ್ಕೊಳಕ್ ಅನುಕೂಲ ಆತ. ಸೊ ಡಾರ್ಕ್ನೆಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮಿಥ್ಯಾ ಅಂಡ್ ದ ವರ್ಡ್ ಫಾರ್ ಡಾರ್ಕ್ನೆಸ್ ಇಸ್ ಛಾಯಾ. ನೋಡ್ರಿ, ಅದಕ್ಕೆ ಏನಾದ್ರು ಆ ಕತ್ತಲೆಗೆ ಏನಂದ್ರು ಛಾಯಾ. ಅಂಡ್ ದೇರ್ಫೋರ್ ಮಾಯಾ ಇಸ್ ಲೈಕ್ ಛಾಯಾ ಇನ್ ಬ್ರಹ್ಮನ್. ಅಂದ್ರ ಆ ಶಕ್ತಿ ಹೆಂಗದ ರೀ, ಮಾಯಾ ಶಕ್ತಿ ಅಂದ್ರ ಅದು ನೆಳ್ಳಿದ್ದಂಗದ. ಅದು ಬ್ರಹ್ಮನನ್ನ ಆಶ್ರಯ ಮಾಡ್ಕೊಂಡು ತೋರ್ತದ. ಇಟ್ ಈಸ್ ದೇರ್, ಇಟ್ ಈಸ್ ರಿಯಲಿ ನಾಟ್ ದೇರ್. ಅದು ಐತಂದ್ರು ಐತ್ ಅಂತ ಹೇಳಕ್ ಬರಂಗಿಲ್ಲ, ಅದು ಇಲ್ಲಂತ ಹೇಳಕ್ ಬರಂಗಿಲ್ಲ. ಫ್ರಮ್ ದ್ಯಾಟ್ ಮಾಯಾ ಶಕ್ತಿ ಅಲೋನ್ ವಿಚ್ ಕಮ್ಸ್ ಅಂಡರ್ ವಿಚ್ ಕ್ಯಾಟಗರಿ, ಮಿಥ್ಯಾ ಕ್ಯಾಟಗರಿ. ಹಂಗ ಯಾವ್ದು ಅಸತ್ಯ ಅಂತ ಹೇಳಕ್ ಬರಂಗಿಲ್ಲ, ಅಸತ್ಯ ಅಂತ ಹೇಳಕ್ ಬರಂಗಿಲ್ಲ. ಅಂತದಕ್ಕೆ ಏನ್ ಅನ್ಬೇಕು ಅಂತಂದ್ರ ಆ ಎರಡರ ಮಧ್ಯದಲ್ಲೇ ಐತಿ. ಅದು ಐತಂದ್ರೆ ಇಲ್ದಂಗ ಆಗ್ತದ, ಇಲ್ಲ ಅಂದ್ರೆ ತೋರ್ತದ. ಅದಕ್ಕೆ ಅನ್ಬೇಕು ಮಿಥ್ಯಾ. ಮಿಥ್ಯಾ ಇದು ಸತ್ ಅಸತ್ ವಿಲಕ್ಷಣ ಮಾಯಾ ಬಾಧಿಸ್ಕೊಂಡು ಹೋಗ್ತದೆ. ಫ್ರಮ್ ಮಿಥ್ಯಾ ಮಾಯಾ ಪಂಚಭೂತಾನಿ ಕೇಮ್. ಆ ಮಾಯೆಯಿಂದ 5 ಮಹಾಭೂತಗಳ ಹುಟ್ಟಿದ್ವು. ತೈತ್ರಿಯ ಉಪನಿಷತ್ ಅಭ್ಯಾಸ ಮಾಡೇವಿ ನಾವು. ತಸ್ಮಾತ್ ಆತ್ಮನಃ ಆಕಾಶ ಸಂಭೂತಃ, ಆಕಾಶಾತ್ ವಾಯು, ವಾಯುರಗ್ನಿ, ಅಗ್ನಿರಾಭ್ಯ, ಅಭ್ಯ ಪೃಥ್ವಿ, ಪೃಥ್ವ್ಯಾತ್ ಅನ್ನಂ, ಅನ್ನಾತ್ ಪುರುಷಃ. ಸೃಷ್ಟಿ ಹೇಳ್ಕೊಂತ ಬಂದೈತಿ. ತೈತ್ರಿಯ ಉಪನಿಷತ್ ಅಭ್ಯಾಸ ಮಾಡಿ. ಏನ್ರಿ, ಅಲ್ಲಿನೂ ಒಂದು ಮುಖ್ಯವಾದ ಭಾಗ ಐತಿ.
ತಸ್ಮಾತ್ವಾ ಏತಸ್ಮಾತ್ ಆ ಪರಮಾತ್ಮನಿಂದಾಗಲಿ ಅಥವಾ ಈ ಆತ್ಮನಿಂದಾಗಲಿ ಇವೆಲ್ಲ ಪಂಚಮಹಾಭೂತಗಳು ಹುಟ್ಟ್ಯಾವ ಅಂತ ಹೇಳ್ತದ ವೇದ ವಾಕ್ಯ. ಯಾರಿಂದ ಹುಟ್ಟ್ಯಾವ್ರಿ ಇವು ಪಂಚಮಹಾಭೂತಗಳು? ತಸ್ಮಾತ್ವಾ ಏತಸ್ಮಾತ್ ಆ ಪರಮಾತ್ಮನಿಂದಾಗಲಿ ಅಥವಾ ಈ ಜೀವಾತ್ಮನಿಂದಾಗಲಿ ಅಂತ ಹೇಳ್ತದ. ಒಪ್ತೀರಿ? ಪಂಚಮಹಾಭೂತಗಳನ್ನ ಸೃಷ್ಟಿ ಮಾಡಿದವ್ರು ನೀವ ಅದಿರಿ ಎಲ್ಲ. ನಮ್ಮ ಸ್ವರೂಪ ಏನದ? ಆ ಸ್ವರೂಪನ ಆ ಪಂಚಮಹಾಭೂತಗಳನ್ನ ಸೃಷ್ಟಿ ಮಾಡೈತಿ. ನಾವೇ ತಿಳ್ಕೊಂಡಿವಿ ಆ ಪಂಚಮಹಾಭೂತಗಳಲ್ಲಿ ಆಕಾಶದಲ್ಲಿ ವಾಯು ಅದ, ವಾಯುವಲ್ಲಿ ಅಗ್ನಿ ಅದ, ಅಗ್ನಿಯಲ್ಲಿ ಜಲ ಅದ, ಜಲದಲ್ಲಿ ಪೃಥ್ವಿ ಅದ, ಪೃಥ್ವಿಯಲ್ಲಿ ಒಂದು ಕರ್ನಾಟಕ ದೇಶದ ರಾಜ್ಯದ, ಆ ರಾಜ್ಯದಾಗ ಒಂದ್ ಇಂಥ ಊರದ, ಆ ಇಂಥ ಊರಾಗ ಇಂಥ ಓಣಿ ಅದ, ಆ ಓಣಿ ಒಳಗೆ ಇಂಥ ಒಂದು ಮನಿ ಅದ, ಆ ಮನಿ ಒಳಗೆ ಇಂಥ ಒಂದು ಕ್ವಾಣಿ ಅದ, ಆ ಕ್ವಾಣಿ ಒಳಗೆ ಇಂಥ ಕುರ್ಚಿ ಮ್ಯಾಗ ಕುಂತಾವ ನಾನು ಅಂತ ತಿಳ್ಕೊಂಡೇವಿ. ಹೆಂಗದ ನೋಡ್ರಿ ಭ್ರಮ. ಇದ ಮಾಯ. ತಸ್ಮಾತ್ವಾ ಏತಸ್ಮಾತ್ ನೀವ ಸೃಷ್ಟಿ ಮಾಡಿರಿ. ನಾನು ಜೀವ. ಭ್ರಮೆ ಅಜ್ಞಾನ ಒಳಗಾಗಿವ್ ನಾವು, ಅದು ಗೊತ್ತಿಲ್ಲ ನಮಗೆ. ಫ್ರಮ್ ದ್ಯಾಟ್ ಮಿಥ್ಯಾ ಮಾಯಾ ಪಂಚಭೂತಾನಿ ಕೇಮ್. ಆ 5 ಪಂಚಮಹಾಭೂತಗಳು ಹುಟ್ಟಿದ್ವು. ಆ ಪಂಚಮಹಾಭೂತಗಳಲ್ಲಿ 3 ಗುಣಗಳು ಹುಟ್ಟಿದ್ವು, ಸತ್ವ, ರಜಸ್ಸು, ತಮಸ್ಸು. ಆ 3 ಗುಣಗಳಲ್ಲಿ ಸತ್ವ, ತಮಸ್ಸು, ಇದು ರಜೋಗುಣದಿಂದ, ಆ 3 ಗುಣದಲ್ಲಿ ರಜೋಗುಣ, ವೇರಿಯಸ್ ಥಿಂಗ್ಸ್ ವೇರ್ ಕ್ರಿಯೇಟೆಡ್. ಪ್ರಾಣಶಕ್ತಿ ಇಸ್ ಬಾರ್ನ್ ಔಟ್ ಆಫ್ ವಾಟ್? ಡು ಯು ರಿಮೆಂಬರ್ ತತ್ವಬೋಧ? ಆ ಒಂದು ಪಂಚಮಹಾಭೂತಗಳಲ್ಲಿ ಇರುವಂತಹ ರಜೋಗುಣದಿಂದ ಈ ಪ್ರಾಣಶಕ್ತಿ ಉತ್ಪತ್ತಿ ಆಯಿತು. ಪ್ರಾಣ ಈಸ್ ಬಾರ್ನ್. ಸೊ ಪ್ರಾಣ ಈಸ್ ಆಲ್ಸೋ ಸತ್ಯಂ ಅವ್ರ ಮಿಥ್ಯಾ. ಈ ಪ್ರಾಣ ಐತಲ್ಲ, ಇದು ಸತ್ಯ ಐತೋ ಏನು ಮಿಥ್ಯಾ ಐತ್ರಿ ಇದು? ಮಿಥ್ಯಾ ಐತ್ರಿ. ನಾ ಇನ್ನೊಮ್ಮೆ ಕೇಳ್ತೇನೆ. ಈಗ ಮಿಥ್ಯಾ ಅಂತ ಹೇಳಿದ್ರು ಇವ್ರು ಸಹನ ಅವ್ರು ಹೇಳಿದ್ರು, ಇರ್ಲಿ, ಕರೆಕ್ಟ್ ಹೇಳ್ಯಾರ. ಇದು ಪ್ರಾಣ ತತ್ವ ಐತಲ್ಲ, ಇದು ಸತ್ಯ ಏನು ಅಸತ್ಯ ರೀ ಅಂತ ಕೇಳ್ತೇನೆ. ಅವಾಗ ಏನ್ ಹೇಳ್ತೀರಿ? ಸತ್ಯನೂ ಅಲ್ಲಾಕ್ ಬರಲ್ರಿ, ಅಸತ್ಯನೂ ಅಲ್ಲಾಕ್ ಬರಂಗಿಲ್ರಿ. ವೆರಿ ಗುಡ್. ಅಧಿಕಾರಿ ಇದ್ರಿ ನೋಡು, ಅದಕ್ಕೆ ನಿಮ್ಗೆ ಹೇಳೋದು ನಾವು, ಯು ಆರ್ ಎ ಕಾಂಪಿಟೆಂಟ್ ಸ್ಟೂಡೆಂಟ್. ಅಧಿಕಾರಿ ಇದ್ರಿ ನೀವು. ಸೊ ಪ್ರಾಣ ಈಸ್ ಆಲ್ಸೋ ಸತ್ಯಂ ಅವ್ರ ಅಸತ್ಯಂ ಅಂದ್ರೆ ಉತ್ತರ ಹೇಳಬಾರ್ದು. ಸತ್ಯ ಐತೆ ಅಸತ್ಯ ಐತ್ರಿ ಪ್ರಾಣ ಅಂತ ಕೇಳ್ರ ನಮಗೆ ಟ್ರ್ಯಾಪ್ನಾಗ ಸಿಕ್ಸಾಗತ್ತಾರ ಅಂತ ತಿಳ್ಕೊಬೇಕು. ಸತ್ಯನೂ ಅಲ್ಲ ಅಸತ್ಯನೂ ಅಲ್ಲ ತಲೆಯಾಗ ಹೋಗ್ಬೇಕಿದು. ಹಂಗಾರೆ ಯಾವ್ದು ಸತ್ಯ ಅಲ್ಲ ಸತ್ಯ ಅಲ್ಲ ಅದಕ್ಕೆ ಏನ್ ಅನ್ಬೇಕ್ರಿ? ಮಿಥ್ಯಾ. ಮಿಥ್ಯಾ. ಆಲ್ ಪಂಚಭೂತಾನಿ ಆರ್ ಆಲ್ಸೋ ಛಾಯಾ. ಪಂಚಮಹಾಭೂತಗಳು ಅದಾವಿಲ್ರಿ ಇವ ಛಾಯಾ ಇದು. ಹಂಗಾರೆ ಜಗತ್ತು ಏನದರಿ? ಜಗತ್ತು ಛಾಯಾ. ಏನೇನ್ ಕಾಣಾಗತ್ತಾವ ನೋಡ್ರಿ ನಮ್ಗ ಈ ಶರೀರ ಹಿಡ್ಕೊಂಡು. ಈ ಶರೀರ ಮತ್ತೆ ಬಿಡ್ಬ್ಯಾಡ್ರಿ, ಈಗ ಮೊದಲು ಹಿಡ್ಕೊಂಡಿದ್ರು ಬಿಡ್ಬ್ಯಾಡ್ರಿ. ನಾವೇನ್ ಮಾಡ್ತೇವಿ? ಶರೀರ ಒಂದ್ ಈ ಕಡೆ ಇಟ್ಕೊಂಡು ಎಲ್ಲಾನು ಮಿಥ್ಯಾ ಅಂತೀವಿ. ಶರೀರನು ಅದ್ರಾಗ ಹಾಕ್ಬೇಕು, ಇದ್ರಾಗ ಆ ಮಿಥ್ಯಾದಾಗ ಹಾಕ್ಬೇಕು ಈ ಶರೀರನ. ಮತ್ತೆ ಶರೀರ ಹಿತ ಇಟ್ಕೋಬೇಡ್ರಿ, ಶರೀರನು ಮಿಥ್ಯಾದಾಗ ಹಾಕ್ರಿ ಅಂತಾರ ಅವರು. ವಾಟ್ ಈಸ್ ದ ವರ್ಡ್ ಛಾಯಾ? ಎವ್ರಿಥಿಂಗ್ ಈ ಛಾಯಾ ಓನ್ಲಿ. ಈ ಶರೀರ ಮೊದಲು ಮಾಡ್ಕೊಂಡು ಈ ತೋರ್ತಾ ಇರುವಂತ ಮನೆ, ಗಿಡ, ಅರಣ್ಯ, ಸರೋವರ, ಸಮುದ್ರ ಏನ್ ತೋರಾಗತ್ತಾವಲ್ರಿ ಎಲ್ಲವೂ ಏನದ? ಮಿಥ್ಯಾ ಐತಿದು. ಅಂಡ್ ಆಲ್ ಆಫ್ ದೆಮ್ ಆರ್ ಮಟೀರಿಯಲ್ ನೇಚರ್. ಅವು ಸ್ವಭಾವತವ ಹೆಂಗದಾವು ಅಂತಂದ್ರ ಅವು ದ್ರವ್ಯ ಪದಾರ್ಥಗಳಾಗ್ಯಾವ ಇವೆಲ್ಲ. Because Maya is being Jata, everything that originates from Maya also will be Jata only. ಮಾಯನ ಹುಟ್ಟೈತಿ ಇದು ಬ್ರಹ್ಮನಿಂದ ಅಂದ ಮ್ಯಾಗ ಮಾಯೆಯಿಂದ ಹುಟ್ಟಿದ್ದು ಅದು ಹುಟ್ಟಿಲ್ಲ ಅಂತ ಹೆಂಗ್ ಬರ್ತದ? ಅದು ಹುಟ್ಟಿದ ವಸ್ತುಗಳನ್ನ ಬರ್ತದ ಏನ್ರಿ? ಅಮಂಗ್ ಆಲ್ ದೀಸ್ ಜಾತ ವಸ್ತು ಪ್ರಾಣ ಈಸ್ ಯುನಿಕ್ ಜಾತ ವಸ್ತು. ಇವೆಲ್ಲ ಹುಟ್ಟ್ಯಾವಲ್ಲ, ಹಂಗ ಅದು ಒಂದ್ ಇನ್ನೊಂದು ಹೇಳ್ತಾರ ವಸ್ತು, ವಿಶೇಷವಾದದ್ ಒಂದು ವಸ್ತು ಹೇಳ್ತಾರ. ಅದು ಯಾವ್ದ್ರಿ ಅಂದ್ರ ಈ ಕನ್ನಡಿ. ಮುಖ ನೋಡ್ಕೋತೇವಲ್ಲ ಕನ್ನಡಿ, ಆ ಕನ್ನಡಿ ವಿಶೇಷವಾಗಿ ನೋಡ್ರಿ ಅದು. I have got a mirror in hand. Mirror is also made up of matter only. ಕೈಯಾಗ ಕನ್ನಡಿ ಹಿಡ್ದೇವಿ, ಕನ್ನಡಿ ಒಳಗ ಪ್ರತಿಬಿಂಬ ಬೀಳಾಗತ್ತೈತಿ.
ಪುಸ್ತಕದಾಗ ನಮ್ ಪ್ರತಿಬಿಂಬ ಬೀಳೋದಿಲ್ಲ. ಆದ್ರೆ ಈ ಕನ್ನಡಿ ತಗೊಂಡ್ರೆ ಕನ್ನಡಿ ಒಳಗ ನಮ್ ಪ್ರತಿಬಿಂಬ ಬೀಳ್ತದ. ಇನ್ ಮಿರರ್ ಐ ಲುಕ್ ಅಪಾನ್ ಮೈ ಫೇಸ್, ನನ್ ಮುಖ ನೋಡ್ಕೋತೀನಿ ನಾ. Even though the same material is a different configuration, material doesn't vary, but configurations vary. ನೋಡ್ರಿ ಅಲ್ಲಿ ಏನದ, ಅದ್ರಾಗ ಮಣ್ಣನ ಏನೈತಿ, ಅದ ಮಣ್ಣ ಇಲ್ಲೈತಿ, ಎಲ್ಲೇ ಕರಡಿಯೊಳಗ. ಆ ಮಣ್ಣೊಳಗ ಮಾರಿ ಕಾಣಂಗಿಲ್ಲ, ಕರಡಿಯೊಳಗ ಮಾರಿ ಕಾಣ್ತದ. ಯಾಕಂದ್ರ ಅದು ಕೂಡ ಮೂಲ ವಸ್ತು ಒಂದೇ ಅದ, ಮಣ್ಣ ಅದ. ಆದ್ರ ಸಂರಚನೆ ಅಥವಾ ರಚನೆ ಬೇರೆ ಅದ. ಮಿರರ್ ಈಸ್ ಏಬಲ್ ಟು ರಿಫ್ಲೆಕ್ಟ್ ಥಿಂಗ್ಸ್. ಈ ಕನ್ನಡಿ ಒಳಗ ನೀವು ಎದುರಿಗಿಟ್ಟಂತ ವಸ್ತು ಪ್ರತಿಬಿಂಬಿಸ್ತದ. ಶುದ್ಧ ಅದ. ಬಟ್ ಅದರ್ಸ್ ಆರ್ ನಾಟ್ ಏಬಲ್ ಟು ಡೂ ಸೋ. ಇನ್ನು ಕನ್ನಡಿ ಬಿಟ್ರ ಈ ಪುಸ್ತಕ ಆಗಲಿ, ಮಣ್ಣಾಗಲಿ, ಕಲ್ಲಾಗಲಿ ಪ್ರತಿಬಿಂಬ ಬೀಳುವುದಿಲ್ಲ. ಇಲ್ಲಿ ಅದೇ ರೀತಿ ಪ್ರಾಣ ಈಸ್ ಯುನಿಕ್ ಮಿರರ್ ಲೈಕ್ ಮಟೀರಿಯಲ್ ಪ್ರಾಡಕ್ಟ್. ಈ ಪ್ರಾಣ ಇದು ಕನ್ನಡಿಗತೆ. ಪ್ರಾಣ ಅನ್ನೋದು ಕೂಡ ಕನ್ನಡಿನೇ. ಇಟ್ ಇಸ್ ಅ ಮಟೀರಿಯಲ್ ಪ್ರಾಡಕ್ಟ್ ಬಟ್ ಯುನಿಕ್ ಮಿರರ್. ಇದು ಕೂಡ ದ್ರವ್ಯ ಪದಾರ್ಥನ ಐತಿ, ಆದ್ರೆ ಇದರಲ್ಲಿ ಪ್ರತಿಬಿಂಬ ಬೀಳ್ತದೆ. ಮಿರರ್ ಲೈಕ್ ಎ ಮಟೀರಿಯಲ್ ಪ್ರಾಡಕ್ಟ್ ಕ್ಯಾಪೇಬಲ್ ಆಫ್ ವಾಟ್. ಆದ್ರೆ ಇದು ಕೂಡ ದ್ರವ್ಯ ಪದಾರ್ಥನ ಅದ, ಮಣ್ಣಿನ ಗತಿನ ಅದ, ಆದ್ರೆ the local mirror can reflect my face, but prana mirror can reflect conscious principle. ಮಿರರ್ ಅಂತ ಕನ್ನಡಿ ಒಳಗ ಪ್ರತಿಬಿಂಬ ಬೀಳ್ತದ, ಮಣ್ಣಿನಾಗ ಪ್ರತಿಬಿಂಬ ಬೀಳುವುದಿಲ್ಲ. ಅಷ್ಟೇ ವ್ಯತ್ಯಾಸ. ಅದು ಮಣ್ಣೆ, ಕನ್ನಡಿ ತಯಾರಾಗಿದ್ದು ಮಣ್ಣಿನ ತಯಾರಾಗ್ಯದ. ದಿಸ್ ರಿಫ್ಲೆಕ್ಟೆಡ್ ಕಾನ್ಶಿಯಸ್ ಇಸ್ ಕಾಲ್ಡ್ ಲೈಫ್. ಆ ಕನ್ನಡಿಯಲ್ಲಿ ಬಿದ್ದಂತ ಪ್ರತಿಬಿಂಬ ಏನದ, ಅದಕ್ಕೇನಂತಾರ ಲೈಫ್ ಅಂದ್ರೆ ಜೀವನ. ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್ ಈಸ್ ಕಾಲ್ಡ್ ಲೈಫ್. ಒಂದೇ ನಿಮಿಷ. ಇಲ್ಲಿವರೆಗೆ ಮಿಥ್ಯದ ವಿಚಾರವನ್ನ ಒಂದು ನೆರಳಿನ ಉದಾಹರಣೆ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಅರ್ಥಾತ್ ಶರೀರ ಮೊದಲುಗೊಂಡು ಈ ಎಲ್ಲ ಅನಾತ್ಮ ವಿಷಯಗಳಲ್ಲಿ ಎಲ್ಲವೂ ಛಾಯೆ ಅದಾವ. ಅನಾತ್ಮ ವಿಷಯಗಳು ಎಲ್ಲವೂ ಛಾಯೆನೆ. ನೆರಳು, ಆತ್ಮನ ನೆರಳು ಅಂದ್ರೇನೆ ಇಲ್ವೇ ಇಲ್ಲ. ಐತಿ ಅಂತ ಹೇಳಕ್ ಬರೋದಿಲ್ಲ, ಇಲ್ಲೂ ಅಂತ ಹೇಳಕ್ ಬರೋದಿಲ್ಲ, ಐತಿ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಅಂದ್ಮೇಲೆ ಅದು ಮಿಥ್ಯ ಅದ. ವಿಚಾರ ಮಾಡಿ ನೋಡಿದ್ರೆ ಅದು ಇಲ್ವೇ ಇಲ್ಲ. ಸೂರ್ಯನಲ್ಲಿ ನೆರಳು ಎಲ್ಲಿ ಬರ್ಬೇಕ್ರಿ? ಅರ್ಥಾತ್ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ನೆರಳಿಗೆ ಅವಕಾಶನೇ ಇಲ್ಲ. ಇರುವುದು ಒಂದೇ ಒಂದು ಸದ್ವಸ್ತು. ಅದೇ ಸಚ್ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಆದ ನಾವಿದೇವಿ ಅನ್ನುವಂಥದ್ದು ಇದು ಸಿದ್ಧಾಂತ. ನಮ್ಮನ್ನ ಇದನ್ನೆಲ್ಲವೂ ಉದಾಹರಣೆ ಕೊಟ್ಟು ಯಾಕ ಅಂತಂದ್ರೆ ನಮ್ಮನ್ನ ಪ್ರವೃತ್ತಿ ಮಾರ್ಗದಿಂದ ಬಿಡಿಸಿ ನಿವೃತ್ತಿ ಕಡೆ ಒಯ್ಯುವಂತ ಉದ್ದೇಶದ ಗುರುಗಳದು. ಈ ಉದಾಹರಣೆಗಳನ್ನು ಕೊಡುವ ಅವಶ್ಯಕತೆ ಇರಲಿಲ್ಲ ಉತ್ತಮ ಅಧಿಕಾರಿ. ಇದು ಮಧ್ಯಮ ಅಧಿಕಾರಿ ಬೋಧಿರುವುದರಿಂದ, ಉಪಾಸನಾ ಪರ ಇರುವುದರಿಂದ ಸ್ವಲ್ಪ ತೆಳಗ ಬಂದ ಮ್ಯಾಲ ಹೋಗ್ಬೇಕಾಗ್ಯದ. ವಸ್ತುಮೇ ಅವಸ್ತು ಕಥನ. ಬ್ರಹ್ಮದಲ್ಲಿ ಇಳಿದಿರುವಂತ ಜಗತ್ತ ಆರೋಪ ಮಾಡಿ ಇವೆಲ್ಲವೂ ಆತ್ಮನನ್ನ ಭಿನ್ನವಾಗಿರುವಂತ ಎಲ್ಲ ಪದಾರ್ಥಗಳು ಇರುವುದು ಒಂದೇ ವಸ್ತು, ಅದು ಬ್ರಹ್ಮ ಆತ್ಮ ತತ್ವ. ಅದೇ ನಾವು ಈ ನೆರಳಿನ ಪ್ರಕಾರವಾಗಿರುವಂತ ದೇಹ ಮೊದಲು ಅಹಂಕಾರ ಪರ್ಯಂತ ಇವಾಗಲಿ, ಅರ್ಥಾತ್ ಒಳ ಹೊರಗಿನ ಏನ ಪ್ರಪಂಚ ಐತೆಲ್ಲ ಇದಷ್ಟು ತೋರಿಕೆ ಅನ್ನುವಂಥದ್ದು. ಕನ್ನಡಿ ಯಾಕೆ ಕೊಟ್ಟರು? ಅದೊಂದು ದ್ರವ್ಯ ವಸ್ತು. ಆ ದೃಶ್ಯವು ಪಾರದರ್ಶಕವಾಗಿ ಇದ್ರೆ ಅದರಲ್ಲಿ ನೆರಳು ಬೀಳ್ತದ ಆಸ್ ಇಟ್ ಈಸ್. ಹಾಗೆ ಇಲ್ಲಿ ಚಿದಾಭಾಸವೇ ಕನ್ನಡಿ. ಯಾಕೆ ಕನ್ನಡಿ? ಸ್ಪಷ್ಟವಾಗಿ ಇಲ್ಲಿ ಮೂಡ್ತದ. ಪರಿಶುದ್ಧವಾದಂತ ಕನ್ನಡಿಯಲ್ಲಿ ಹೆಂಗ್ ಮೂಡ್ತದಲ್ಲ ಪ್ರತಿಬಿಂಬ, ಆತ್ಮನ ಒಂದು ಛಾಯೆ ಮೂಡ್ತದ. ಅದು ಛಾಯೆ ಏನಂತ ನೋಡ್ಕೊಡೋದು, ಆ ಚಿದಾಭಾಸ ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಆತ್ಮನಲ್ಲಿ ಒಂದಾಗ್ತಾರೆ. ಹಾಗೆ ಇಲ್ಲಿ ಛಾಯಾ ರೂಪದಲ್ಲಿರುವಂತ ಈ ಜೀವತ್ವ
ಜೀವ ಶರೀರ ಮೊದಲು ಇವೆಲ್ಲವನ್ನು ಧಾರಣ ಮಾಡಿರ್ತಾನಲ್ಲ, ಇವೆಲ್ಲವುಗಳನ್ನ ಬಾಧಾಕರಿಸಿಕೊಂಡು ಜೀವ ಯಾವಾಗ ಏನಿವ ಅಂತಃಕರಣ ವಿಶಿಷ್ಟನಾದಾಗ ಇವೆಲ್ಲವನ್ನು ಬಾಧಿಸಿಕೊಂಡು ಸ್ವರೂಪದಲ್ಲಿ ಒಂದಾಗುವವರೆಗೆ ಇವನ ಕೆಲಸದ ಮಧ್ಯಮಾಧಿಕಾರಿ ಕೆಲಸ ಏನು? ಅಂತಃಕರಣ ಶುದ್ಧಿ, ಇದ್ರ ಮೇನ್ ಉದ್ದೇಶ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಇಲ್ಲಿ ಬೋಧ ರೂಪವಾಗಿರುವಂತ ಅಪ್ಪ ಅವ್ರು ಹೇಳ್ತಕ್ಕಂಥ ಜ್ಞಾನ ನಮ್ಮಲ್ಲಿರುವಂತ ಅಜ್ಞಾನವನ್ನ ದೂರ ಮಾಡಿ ನಮ್ಮ ಸ್ವರೂಪವನ್ನ ಸ್ಪಷ್ಟವಾಗಿ ತಿಳಿಸಿಕೊಡುವಂತದ್ದು. ಛಾಯಾದ ಅನ್ನುವಂಥದ್ದು ಸಿದ್ಧ ಆಗ್ಬೇಕಲ್ಲ. ಆತ್ಮನ ಪ್ರತಿಛಾಯೆ ಇದು. ಇದರಲ್ಲಿ ಇರುವಿಕೆ ಇಲ್ಲ, ಇರುವಿಕೆ ಐತೆ ಅಂದ್ರೂ ಕೂಡ ಅದು ಆತ್ಮನ ಸನ್ನಿಧಾನದಲ್ಲಿ ಸತ್ಯನ ಪಡ್ಕೊಂಡದ. ವಾಟ್ ಈಸ್ ದ ವರ್ಲ್ಡ್? ಛಾಯಾ. ವರ್ಲ್ಡ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಛಾಯಾ ಓನ್ಲಿ. ಮತ್ತು ಉಳಿದು ಯಾವ್ರಿ? ದ್ರವ್ಯ ಪದಾರ್ಥಗಳು ಇಲ್ಲದೆ ಅಂದ್ರೆ ತೋರುವಂತವು ಜಾತ ವಸ್ತು ಅಂದ್ರವ್ರು. ಜಾತ ವಸ್ತು ಅಂದ್ರೆ ಹುಟ್ಟಿದ್ದು. ಯಾವ್ದು ಹುಟ್ಟದಲ್ಲ ಅದಕ್ಕೆ ನಾಶ ಕಟ್ಟಿಟ್ಟ ಬುತ್ತಿ. ಹಂಗ ಈ ಜಗಲ್ಲಿ ತೋರ್ತಕ್ಕಂತ ವಿಷಯಗಳೆಲ್ಲವೂ ಕೂಡ ಮಿರರ್ದಲ್ಲಿ ತೋರ್ತಕ್ಕಂತ ಪದಾರ್ಥಗಳು ಅಂತ. ಮಿರರ್ನು ಮಿಥ್ಯ ಅದ, ಇಲ್ಲಿ ತೋರ್ತಕ್ಕಂತ ಪದಾರ್ಥಗಳು ಮಿಥ್ಯ ಅದಾವ. ಪಟ್ಟಣನ ತೋರ್ತೈತಿ ಬಿಡ್ರಿ ಕನ್ನಡಿ ಒಳಗ. ಆ ಸಮೀಪದಲ್ಲಿರುವಂತ ದೂರಿನ ವಸ್ತುಗಳು ಕಾಣ್ತಾವ, ಸಮೀಪ ಕಾಣ್ತಾವ. ಐತಿ ಅನ್ನುವಂತ ವಿಚಾರ ಮಾಡಿ ನೋಡಿದ್ರ ಕರಣಿಯಲ್ಲಿ ಭ್ರಾಂತಿ ಮೂಲಕವಾಗಿ ಅಧ್ಯಾಸ ಮೂಲಕವಾಗಿ ತೋರ್ತತೆ ಹೊರತಾಗಿ ಅಧ್ಯಾಸಿಕ ಸಂಬಂಧ ಅದ. ಇಲ್ಲಿ ಭ್ರಾಂತಿಜ ಸಂಬಂಧ ಅದ. ಅಹಂಕಾರಕ್ಕೂ ಅಥವಾ ಚಿದಾಭಾಸನಿಗೂ ಕೂಡ ಆತ್ಮನಿಗಿರುವಂತ ಸಂಬಂಧ ಎಂತಾದ್ರಿ ಭ್ರಾಂತಿಜ ಸಂಬಂಧ. ಚಿದಾಭಾಸನಿಗೆ ಮತ್ತ ಆ ಯಾವ ಅಂತಃಕರಣಕ್ಕೂ ಚಿದಾಭಾಸಕ್ಕೆ ಯಾವ ಸಂಬಂಧ ಅದರಿ ಅಂತ ಕೇಳಿದ್ರೆ ಸಹಜ ಸಂಬಂಧ ಅದ. ಶರೀರಕ್ಕ ಇಲ್ಲಿ ತಾದಾತ್ಮ ಸಂಬಂಧ, ಅದರಿಂದ ತೋರಿದ ಕರ್ಮಜ ಸಂಬಂಧ. ಹೀಗೆ ಸಂಬಂಧದಿಂದ ಭ್ರಾಂತಿ ಆಯ್ತು ಹೊರತಾಗಿ ಅಸಂಗನಾದಂತ ಆತ್ಮನಲ್ಲಿ ಯಾವುದೇ ರೀತಿಯ ಸಂಘ ಅನ್ನುವಂಥದ್ದು ಇಲ್ವಾ? ರಿಫ್ಲೆಕ್ಟ್ ಮಾಡ್ತದ. ಶಿಮರಲ್ಲಿ ಇದನ್ನ ಯಾಕೆ ಹೇಳಿದ್ರೆ ಇಷ್ಟ ಮಠ ಅಂತ ಕೇಳಿದ್ರೆ ಪ್ರಾಣ ಈಜ ಯುನಿಕ್ ಮಿರ. ಇದೇ ಹೇಳಿದ್ರ ಒಬ್ರು, ಪ್ರಾಣ ಅಂದ್ರೆ ಏನು, ಸತ್ಯವೋ ಮಿಥ್ಯವೋ ಅಂದಾಗ ಐತಿ ಅಂತ ಹೇಳಕ್ ಬರೋದಲ್ರಿ, ಇಲ್ಲಿಯೂ ಅಂತ ಹೇಳಕ್ ಬರೋದಿಲ್ಲ, ಐತಿ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಒಟ್ಟಿನ ಮೇಲೆ ಏನಂದ್ರೆ ಮಿಥ್ಯ ಅದ. ಪ್ರತಿಬಿಂಬದಂತೆ ಆ ಪ್ರಾಣನು ಕೂಡ ಮಿಥ್ಯ ಅದ. ಪ್ರತಿಬಿಂಬ ಉದಾಹರಣೆ ಅಂತೆ. ಪ್ರತಿಬಿಂಬ ಬೇರೆ ಅಲ್ಲ, ಪ್ರಾಣ ಬೇರೆ ಅಲ್ಲ. ಎರಡು ಅನಾತ್ಮ ವಸ್ತುಗಳೇ. ಒಂದು ದ್ರವ್ಯವನ್ನ ಅದನ್ನ ಸರಿಯಾಗಿ ಪಾಲಿಶ್ ಮಾಡಿ ಆ ಜಡವಾದಂತ ಪದಾರ್ಥವನ್ನೇ ಮಿರರ್ ಆಗಿ ಮಾಡಿದ್ದಾರೆ. ವಜ್ರ ನೋಡ್ರಿ ಹೆಂಗದ, ಕಲ್ಲು ಅದು ಇದ್ಲಿ, ಅದು ಕರಿ ಇದ್ಲಿ ಹೋಗಿ ವಜ್ರ ಆಗೈತೆ ಅಂದ್ಮೇಲೆ ಒಂದು ಕಲ್ಲು ಹೋಗಿ ಪಾರದರ್ಶಕವಾದ ಕಾಣೆ ಆಗುದಿಲ್ಲ ಅಂದ್ರೆ ಏನು? ಹಾಗೆ ಪ್ರತಿಫಲನ ಕ್ರಿಯೆ ಆಗಿ ನಮಗ ಆ ವಸ್ತು, ನಮ್ಮ ವಸ್ತುನ ನಮಗ ತೋರ್ತದ. ಚಿದಾಭಾಸ ಪ್ರತಿಫಲನ. ಈ ಎಲ್ಲ ಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಒಳಗಿರುವಂತ 21 ತತ್ವಗಳಾಗಲಿ ಅಥವಾ 17 ತತ್ವಗಳಾಗಲಿ, ಇದು 19 ಅಥವಾ 17 ತತ್ವಗಳಾಗಲಿ, ಈ 25 ತತ್ವಗಳಾಗಲಿ, 36 ತತ್ವಗಳ ಮೂಲಕ ಹೇಳ್ತಾರೆ ಶಿವಯೋಗದಲ್ಲಿ. ಯಾವುದೇ ಇರ್ಲಿ ಓದು ನಮ್ಮ ಸ್ವರೂಪದ ಛಾಯೆ ಮಾತ್ರ ಅಂತ ತಿಳ್ಕೊಬೇಕು. ಇದು ಮೇನ್ ಗುಟ್ಟು ಅನ್ನುವಂಥದ್ದು. ಇವೆಲ್ಲ ಮಟೀರಿಯಲ್ ಪ್ರಾಡಕ್ಟ್ ಅಂತ ಏನ್ ನಾವು ಕಾಣ್ತೇವಲ್ಲ, ಸೃಷ್ಟಿಸಲ್ಪಟ್ಟಂತ ಏನಂತಾರ ಸೃಷ್ಟ ಪದಾರ್ಥಗಳು. ಸೃಷ್ಟ ಅಂದ್ರೆ ಏನಿ? ಉತ್ಪಾದ್ಯ. ಅವುಗಳಿಗೆ ಒಂದು ಗುಣ ಯಾವುದು? ಉತ್ಪಾದನೆ ಹೊಂದಿರ್ತಾವು. ಆದಿ ಅಂತ್ಯದವು ಯಾವ ಹುಟ್ಟಿದಾವಲ್ಲ ಆದಿ ಅಂತ್ಯದವು. ಮೊದಲು ಇಲ್ಲ, ಕೊನೆಗೂ ಇರುವುದಿಲ್ಲ. ಮಧ್ಯದಲ್ಲಿ ಹೆಂಗ ಅವಳು ಇರುವಿಕೆ ಅಷ್ಟೊಂದು ಸತ್ಯ ಅರ್ಥಾತ್ ಇಲ್ಲವೇ ಇಲ್ಲ. ತೋರ್ತಾವ ಅಂದ್ರೆ ಮಿಥ್ಯಾ ತೋರ್ತಾವ. ಆರೋಪಿತ ವಸ್ತುಗಳು. ಅನಾರೋಪದಲ್ಲಿ ಅವುಗಳಿಗೆ ಏನೋ ಇರುವಿಕೆ ಇಲ್ಲ. ದಸ್ ಪ್ರಾಣ ಕ್ಯಾನ್ ಯು ಫುಲ್ಫಿಲ್ ದ ಬ್ಲ್ಯಾಂಕ್? ಪ್ರಾಣ ಡಜಂಟ್ ಪ್ರೊಡ್ಯೂಸ್ ಕಾನ್ಶಿಯಸ್ನೆಸ್. ಹಂಗಾರೆ ಈ ಪ್ರಾಣ ಅನ್ನುವಂಥದ್ದು ಮರಳಿ ನಮ್ಮ ಸ್ವರೂಪ ದ್ವೇಷ ಕೊಡ್ತತೇನು? ಪ್ರಾಣ ಅಷ್ಟ ಅಲ್ಲ, ಮನಸ್ಸು ಕೂಡ ಮನುಷ್ಯನ ಒಂದು ಭಾಗ. ಅದು ಪ್ರಾಣ ಅಂತಂದ್ರೆ ಅನ್ನದ ಒಂದು ಭಾಗ ಹುಟ್ಟುತ್ತದದು. ಅನ್ನದಿಂದ ಹುಟ್ಟಿದಂಥದ್ದು.
ಇರ್ಲಿ. ಈ ಪ್ರಾಣ ನಾವು ಸೃಷ್ಟಿಸ ಹೇಳುವಾಗ ಯಾವ ಪಂಚ ಭೂತಗಳದಾವಲ್ಲ, ಭೂತಾದಿ ಅಹಂಕಾರದಿಂದ ಪಂಚ ತನ್ಮಾತ್ರೆಗಳಿಂದ ಇವೆಲ್ಲ ಜಡವಾದಂತ ಮನಬುದ್ಧಿಯು ಯಾವ ಭೂಮಿ, ಜಲ, ವಾಯು, ಅಗ್ನಿ ಇವೆಲ್ಲ ಹುಟ್ಟಿದವು. ಸೂಕ್ಷ್ಮ ಪಂಚಕೃತ ಭೂತಗಳ ರಜೋಗುಣದಿಂದ ಹುಟ್ಟಿದಂತ ಈ ಪ್ರಾಣ ಯಾವಾಗ್ಲೂ ಸಂಚಾರ ಮಾಡ್ತದೆ. ಇದ್ರ ಕೆಲಸ ಈ ಸಂಚಾರ ಮಾಡ್ಬೇಕಾದ್ರೂ ಒಂದು ಶಕ್ತಿ ಬೇಕಲ್ಲ ಅದಕ್ಕ. ಅದ ಹಿರಣ್ಯ ಗರ್ಭ, ಅದ ಎಲ್ಲದಕ್ಕೂ ಕಾರಣದ ಅಂದ್ರೂ ಕೂಡ ಅದಕ್ಕೆ ಪೂರಕವಾಗಿರುವಂತ ಶಕ್ತಿ ಯಾವುದು ಅಂದ್ರ ಆತ್ಮನ ಸತ್ಯ, ಆತ್ಮನ ಸನ್ನಿಧಿ ಅಂದ್ರು ಕೂಡ. ಹೀಗೆ ಮ್ಯಾಟರ್ ಕೆನಾಟ್ ಪ್ರೊಡ್ಯೂಸ್ ಕಾನ್ಶಿಯಸ್ನೆಸ್. ಅದೇನದಲ್ಲ, ಸೃಷ್ಟಿಸಲ್ಪಡುವಂತ ಯಾವ ಪ್ರಾಣ ಅಥವಾ ಯಾವ ಮನ ಬುದ್ಧಿ ಆದಿಗಳು ಮರಳಿ ಆತ್ಮನನ್ನ ನೋಡ್ತೇವೇನೋ ಅಂತ ಕೇಳಿದ್ರ ನೋಡಾಕ್ ಬರುದಿಲ್ಲ. ಅಂದ್ರೆ ನೋಡಲ್ಪಡುವಂತ ವಸ್ತು ಜ್ಞೇಯವಾಗಿ ನಮ್ಮನ್ನ ಬಿಟ್ಟು ಹೊರಗಿರ್ಬೇಕಾಗ್ತದ. ಅದೇ ನಾವಾಗಿರುವಾಗ ನೋಡವ್ರು ಯಾರು, ನೋಡಲ್ಪಡುವವ್ರು ಯಾರು? ಎಲ್ಲವೂ ನಾವೇ. ಎವ್ರಿಥಿಂಗ್ ಈಸ್ ಅವರ್ ಸೆಲ್ಫ್ ಅಂದಾಗ ನಮ್ಮನ್ನ ಬಿಟ್ಟು ಭಿನ್ನವಾದಂತ ವಸ್ತು ಪೂರ್ಣ ಇರುವಾಗ ನಾವು ಇಲ್ವೇ ಇಲ್ಲ ಅಂದ್ರೂ ಕೂಡ ನಮ್ಮ ಸತ್ಯತ್ವ ಬುದ್ಧಿಯನ್ನ ಬಿಡಿಸಿ ಮಿಥ್ಯತ್ವವನ್ನ ಸತ್ಯ ಅರಿತರೆ ಸತ್ಯ ಸಿದ್ಧಿ ಅಂತದ ನಮ್ದು ವೇದಾಂತ. ಮಿಥ್ಯ ಯಾಕೆ ನಾವ್ ಹೇಳಿವಿ? ಮಧ್ಯಮ ಅಧಿಕಾರ ಸಲುವಾಗಿ ಇಲ್ಲದನ್ನ ಐತೆ ಅಂತ ಸೃಷ್ಟಿ ಮಾಡಿ ಅವನ ಬುದ್ಧಿ ಮತ್ತಿಗೆ ಅನುಸಾರವಾಗಿ ಅದೇ ಏನ್ ನೀ ಇಲ್ಲ ಅಂತ ತಿಳ್ಕೊಂಡಿದ್ಯಲ್ಪ, ಐತೆ ಅಂತ ತಿಳ್ಕೊಂಡಿದ್ಯಲ್ಲ, ಯಥಾರ್ಥವಾಗಿ ಎಷ್ಟು ಶರೀರ ಗಟ್ಟ್ಯದ, ಜಗತ್ ಸತ್ಯತ್ವದಲ್ಲ, ಅಷ್ಟ ಮಿಥ್ಯ ಅದನು ವಿಚಾರ ಮಾಡ ನೋಡು ಅಂದಾಗ ಇವೆಲ್ಲಾ ಉದಾಹರಣೆಗಳ ಮೂಲಕವಾಗಿ ಬೆಳಕಿನ ಉದಾಹರಣೆ, ಮೃಗಜಲದ ಉದಾಹರಣೆ, ಹಗ್ಗ ಹಾವಿನ ಉದಾಹರಣೆ, ಕಪ್ಪೆ ಚಿಪ್ಪಿ ಬೆಳೆನ ಉದಾಹರಣೆ, ಮೋಟಬರದಲ್ಲಿ ಕಳ್ಳನ ಉದಾಹರಣೆ, ಮಿರರ್ದಲ್ಲಿ ಒಂದು ಪಟ್ಟಣದ ಭ್ರಾಂತಿ ಉದಾಹರಣೆ, ಇವೆಲ್ಲ ಉದಾಹರಣೆಗಳನ್ನ ಏನ್ ತಿಳಿಸ್ಕೊಡ್ತಾವ ಅಂತ ಕೇಳಿದ್ರ ನಮ್ಮ ನಿಜವಾದ ಯಥಾರ್ಥವಾದ ಸ್ವರೂಪವನ್ನು ತಿಳಿಸ್ಕೊಡ್ತಾವೆ. ಆತ್ಮ ಈಸ್ ಮೇಡ್ ಅಪ್ ಆಫ್ ಎ ಕಾನ್ಶಿಯಸ್ನೆಸ್, ಪ್ಯೂರ್ ಕಾನ್ಶಿಯಸ್. Therefore, original consciousness is always here. ಅದಕ್ಕೆ ಬಾಧಾ ಇಲ್ಲ. ಯಾಕ ಸತ್ಯ ವಸ್ತು ಬಾಧಾ ಇರ್ತದೇನ್ರಿ? ಎದರಿಂದಲೂ ಬಾಧಿಸ್ಕೊಳ್ಳಿ, ತ್ರಿಕಾಲಬಾಧಿವಾಗಿರ್ತದ. ಯಾವಾಗಲೂ ಇರುವಂತ ವಸ್ತು ಬಾಧಿಸ್ಕೊಂಡು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ? ಪೂರ್ಣದ. ಇನ್ನು ಉಳಿದೆಲ್ಲ ಬಾಧಿಸಿ ಹೋಗ್ತಾವ. ಆತ್ಮನನ್ನ ಮಿಕ್ಕವಾಗಿ ಹೊರತಾಗಿರುವಂತ ಅನಾತ್ಮ ಪದಾರ್ಥಗಳು ಇರುವಿಕೆ ಇಲ್ಲದ್ದರಿಂದ, ಅದರ ಒಂದು ಅಸ್ತಿತ್ವ ಪಡ್ಕೊಂಡು ತೋರಿದ್ರಿಂದ, ಕಡ ಆತ್ಮನ ಕಡ ಇರುವುದರಿಂದ ಅವು ಸೃಷ್ಟಿ ಸ್ಥಿತಿ ಲಯ ಹೊಂತವ. ಅದ ಒಂದು ಮಾಯೆ. ಆ ಈಶ್ವರನ ಸೃಷ್ಟಿಯನ್ನ ನಾವು ಹೇಳ್ಬೇಕಾಗಿತ್ತು, ಮಾಯನ್ನ ಹೇಳ್ಬೇಕಾಗ್ತದ. ಮಾಯೆ ಮೊದಲು ಈಶ್ವರ ಮೊದಲು ಅಂತ ಕೇಳಿದ್ರ, ಮಾಯೆಯಲ್ಲಿ ಪ್ರತಿಫಲಿಸಿದ ಮಿರರ್ ಹೆಂಗ ನಮ್ಮ ಚಿತ್ರವನ್ನ ತೋರಿಸ್ತದೆ, ಹಂಗ ಮಾಯೆ ಅನ್ನುವಂಥದ್ದು ಪರಿಶುದ್ಧವಾಗಿದ್ದಾಗ, ಶುದ್ಧ ಸಾತ್ವಿಕವಾದಾಗ ಅಲ್ಲಿ ಬೀಳುವಂತ ಪ್ರತಿಬಿಂಬ ಅದೇ ಈಶ್ವರ, ಅದೇ ಛಾಯಾ, ಚಿಚ್ಛಾಯ ಅಂತಾರ. ಏನಂತಾರ್ರಿ? ಚಿಚ್ಛಾಯೆ, ಚಿತ್ತಿನ ಛಾಯೆ,